ಸೋತೋಗಿರೋ ಅಭ್ಯರ್ಥಿ ಏನು ಜೊತೆಲಿ ಹೋಗೋದೇನು ಅಂದರೆ ಅವರೇ MLA ಆ್ಯಕ್ಟ್ MLAನೇ. ಅವ್ರು ಹೇಳ್ತಾರಂತೆ ಮಾಧ್ಯಮಕ್ಕೆ, ನಾವು ಆಹ್ವಾನ ಕೊಟ್ಟಿದ್ದೀವಿ. ಅರೆ ನೀನು ಯಾರು ಆಹ್ವಾನ ಕೊಡೋಕ್ಕೆ? ಅಟ್ಲೀಸ್ಟ್ DK ರವಿ ಬದುಕಿದ್ದು ನೀನೊಂದು IAS ಆಫೀಸರ್ ಹೆಂಡ್ತಿಯಾಗಿ ನಮ್ಮ ಯಜಮಾನ್ರು ಇವತ್ತು ಒಂದು ಲೆಟ್ರ್ ಕೊಟ್ಟಿದ್ದಾರೆ, ನೀವು ಕಾರ್ಯಕ್ರಮಕ್ಕೆ ಬನ್ನಿ, ನಮ್ಮ ಯಜಮಾನ್ರು ಹೇಳಿದ್ದಾರೆ ಅಂತ ಕೊಟ್ಟಿದ್ರೆ ಆದರೂ ಒಂದು ಗೌರವ. DK ರವಿ ಹೆಂಡ್ತಿಯಾಗಿ ಕೊಟ್ಟಿದ್ರೆ ಇಸ್ಕೊಂಡ್ಬಿಡ್ತಾ ಇದ್ದೆ. ಓಕೆ ಮೇಡಮ್, ರೆಸ್ಪೆಕ್ಟು, ಯಾಕಂದರೆ ಅವ್ರ ಮೇಲಿರೋಂಥ ಗೌರವ. ನೀನು ಯಾರು ನನಗೆ ನೀನು ಆಹ್ವಾನ ಕೊಡೋಕ್ಕೆ? ನಿನ್ನ ಪಾತ್ರ ಏನು? ನೀನು ಏನು ಆಗಬೇಕು? ಫಸ್ಟು ನೀನು ಐಡೆಂಟಿಟಿ ಕೊಡು. ನನಗೆ ಆಹ್ವಾನ ಮಾಡೋಕ್ಕೆ ನೀನು ಯಾರು? ನೀನು ಯಾರು ಅನ್ನೋದು ಗೊತ್ತಿಲ್ಲದೆ ನನಗೆ ನೀನು ಆಹ್ವಾನ ಕೊಡೋದೇನೈತೆ? ನಿನಗೆ ಹಕ್ಕು ಏನು ಕೊಟ್ಟಿದ್ದಾರೆ ಹೇಳಪ್ಪ? ಹೇಳು, ನಿನ್ನ ಪಾತ್ರ ಹೇಳು. DK ಸುರೇಶಿಗೆ ನೀನೇನಾಗಬೇಕು? DK ಶಿವಕುಮಾರ್ಗೆ ನೀನೇನಾಗಬೇಕು? ನೀನು ಅಫಿಷಿಯಲ್ಲ, ನೀನು ಯಾರು? ನೀನು ಈ ಕ್ಷೇತ್ರದಲ್ಲಿ ಸೋತು ಒಂದು ಕೋಪ ತೀರಿಸ್ಕೊಳ್ಳೋಕ್ಕೆ ಒಬ್ಬ MLAಗೆ ಮೊಟ್ಟೆ ಹೊಡಿಸ್ತೀಯ? ಕಂಡವ್ರ ಮನೆ ಹೆಣ್ಮಕ್ಳು ಕಂಡ್ಕೊಂಡು ರೇಪ್ ಕೇಸ್ ಕೊಡಿಸ್ತೀಯ? ನನ್ನ ಹತ್ರ ದಾಖಲೆ ಇದೆ. ಆಂಟಿ ನೀವು ರೇಪ್ ಕೇಸ್ ಕೊಡಿ ಆಂಟಿ ನೀವು ಕಂಪ್ಲೇಂಟ್ ಕೊಡಿ ಆಂಟಿ, ಅವ್ನು ಈಚೆಗೆ ಬರ್ದಂಗೆ ಮಾಡ್ಬೇಕು ಆಂಟಿ, ನಾನು MLA ಆಗ್ಬೇಕು ಆಂಟಿ, ಬಿಡ್ತೀನಿ. ಇದೆ, ರೆಕಾರ್ಡಿಂಗ್ ಇದೆ. ನೀನು ಕರೆಸಿ ಮನೇಲಿ ಕುಂಡ್ರಿಸಿ ಮಾತಾಡಿರೋದು, ಕನ್ವಿನ್ಸ್ ಮಾಡಿರೋದು, ಆ ಹೆಣ್ಣುಮಗಳು ಕೊನೆಗಿಂತ ಪಾಪದ ಕೆಲಸ ಮಾಡಬೇಡಿ ಅಂತ ಎದ್ದು ಬಂದಿದ್ದಾಳೆ. ಅದಿದೆ, ಅದು ಮುಂದಿನ ದಿನಗಳಲ್ಲಿ ಕೋರ್ಟಿಗೆ ಬೇಕಾಗತ್ತೆ, ಇಟ್ಕೊಂಡಿದ್ದೀನಿ. ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.